ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಕಾರಿಂದ. ಈಗ ನಾವು ತಲಕಾವೇರಿಗೆ ಹೋಗ್ತಾ ಇದ್ದೀವಿ. ಅವನ ಎಲ್ಲಾನ ತೋರಿಸು, ಅವರೆಲ್ಲ ಹೆಂಗೆ ರೆಡಿಯಾಗಿದ್ದಾರೆ, ಯಾರೆಲ್ಲ ಬಂದಿದ್ದಾರೆ ನಾನು ತೋರಿಸ್ತೀನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ವ್ಯೂ ನೋಡಿ. ಎಲ್ಲರೂ ನಾಷ್ಟ ಮಾಡ್ತಾ ಇದ್ದಾರೆ ಗಾಯ್ಸ್. ನಾನು ಚೆನ್ನಾಗಿದೆ. ಇವಾಗ ಎಲ್ಲರದ್ದು ಊಟ ಆಗಿ ನಾವು ಹೊರಡ್ತಾ ಇದ್ದೀವಿ. ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗಿ ಹೊರಡ್ತಾ ಇದ್ದೀವಿ. ಬಾಯ್, ಅಲ್ಲಿ ಸಿಗೋಣ. ಹೇಗಿತ್ತು ಊಟ ಸೃಷ್ಟಿ? ಸೂಪರ್ ಆಗಿತ್ತು. ಏನ್ ತಗೊಂಡಿದ್ದೆ? ಬ್ರೇಕ್ಫಾಸ್ಟ್ ಹೆಂಗಿತ್ತು? ಚೆನ್ನಾಗಿತ್ತು. ಏನ್ ತಗೊಂಡಿದ್ದೆ? ಪೂರಿ. ಅಮ್ಮ ಹೆಂಗಿತ್ತು ಬ್ರೇಕ್ಫಾಸ್ಟ್? ನಾನು ತಗೊಂಡಿದ್ದು ಇಡ್ಲಿ, ಚೆನ್ನಾಗಿತ್ತು. ಹೆಂಗಿತ್ತು ಬ್ರೇಕ್ಫಾಸ್ಟ್? ಚೆನ್ನಾಗಿತ್ತು. ಏನ್ ತಗೊಂಡಿದ್ರಿ? ನಾನು ಮಸಾಲೆ ದೋಸೆ. ಏನೇನು? ಮಸಾಲೆ ದೋಸೆ. ಹೆಂಗಿತ್ತು ಊಟ? ಸರಿ, ಬ್ರೇಕ್ಫಾಸ್ಟ್ ಸೂಪರ್. ಏನ್ ತಗೊಂಡಿದ್ರಿ? 2 ಇಡ್ಲಿ ಮತ್ತೆ ಒಂಚೂರು ಮಸಾಲೆ ದೋಸೆ. ಚಿಕ್ಕಿ ಹೆಂಗಿತ್ತು ಬ್ರೇಕ್ಫಾಸ್ಟ್? ನಂದು ಸಖತ್ತಾಗಿತ್ತು. ಕಾಫಿ ಇನ್ನೂ ಒಳ್ಳೆ ಟೇಸ್ಟ್ ಇತ್ತು. ಏನ್ ತಗೊಂಡಿದ್ದೆ? ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ನಂದು. ಮತ್ತೆ ನನ್ನ ಸೇರಿದು ಮಸಾಲೆ ದೋಸೆ. ಈಗ ಎಲ್ಲಿ ಹೋಗ್ತಿದ್ದೀವಿ ನಾವು? ತಲಕಾವೇರಿ. ಎಲ್ಲಿ ಹೋಗ್ತಾ ಇದೀವಿ? ತಲಕಾವೇರಿ. ಓಕೆ. ತಲಕಾವೇರಿದ ವಿಶೇಷ ಏನು? ಕಾವೇರಿಯ ಉಗಮ ಸ್ಥಾನ. ಕಾವೇರಿಯ ಉಗಮ ಸ್ಥಾನ ಬ್ರಹ್ಮಗಿರಿ ಬೆಟ್ಟದ ಬುಡದಲ್ಲಿ ಕಾವೇರಮ್ಮ ಹುಟ್ಟಿತು ಅಂತ ಮುನಿಗಳು ಕೇಳಿದರು. ಆಗ ನಾನು ಮದುವೆ ಆಗೋದಿಲ್ಲ ಅಂತೇಳಿ ಅವರು ಕಮಂಡಲುವಿನಲ್ಲಿ ಕಾವೇರಿ ಮುನಿಯ ಕಮಂಡಲುವಿನ ಒಳಗಡೆ ಔತುಕೊಂಡರು. ಅದನ್ನು ಕಾಗೆ ರೂಪದಲ್ಲಿ ಬಂದ ಬ್ರಹ್ಮದೇವ ಅದನ್ನು ಬೀಳಿಸಿಬಿಟ್ಟು ಚೆಲ್ಲಿ ಹೋಯಿತು. ಆಗ ಕಾವೇರಿ ಮಾತೆ, ನಾನು ಗುಪ್ತಗಾಮಿನಿಯಾಗಿ ನೀರಾಗಿ ಲೋಕ ಕಲ್ಯಾಣಕ್ಕಾಗಿ ಜನಿಸುತ್ತೇನೆ, ಲೋಕ ಕಲ್ಯಾಣಕ್ಕಾಗಿ ನಾನು ಜನಿಸ್ತೇನೆ ಅಂತೇಳಿ ಭಾಗಮಂಡಲದಲ್ಲಿ ಬಂದು ಅಲ್ಲಿ ತೀರ್ಥರೂಪಿಣಿಯಾಗಿ ದೊಡ್ಡ ನದಿಯಾಗಿ ಹರಿದಳು. ಗೈಸ್, ನಾವು ಫೈನಲಿ ರೀಚ್ ಆಗಿದ್ದೀವಿ. ಇವಾಗ ಕಾವೇರಿ ಕೊಳದಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ದೇವ್ರನ್ನ ದರ್ಶನ ಕೂಡ ಮಾಡ್ತೀವಿ. ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವ್ಯೂ ನೋಡಿ ಗೈಸ್, ತೋರಿಸ್ತೀನಿ. ಅಲ್ಲಿ ನೋಡಿ, ವಾವ್, ಚೆನ್ನಾಗಿದೆ. ಈಗ ನಾವು ಮುಳುಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಬ್ರಹ್ಮಗಿರಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಮುಳುಗಿದ್ದು ಅದೇನು ಮಾಡೋಕ್ಕಾಗಿಲ್ಲ. ಇವಾಗ ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ನೋಡಿ. ನೀವೇನು ಹೀರೋಯಿನ್? ಅವ್ರ ಭಾಷೆ ಹಿಂಗೆ ಹೇಳ್ತಾರೆ, ನಮಗದು ಬರಲ್ಲ. ಅವ್ರು ಕೊಂಡ್ರೆ ನಮ್ಗೆ ಹಿಂಗೆ ಗೊತ್ತಿರ್ತದೆ. ನನಗೆ ಗೊತ್ತೇ ಇಲ್ಲ ಸೀರೆ. ಆಗಲ್ಲ. ಹರ್ಷ ಈಗ ನಾವು ವಾಪಸ್ ಹೊರಟ್ವಿ ಭಾಗಮಂಡಲ ಟೆಂಪಲ್ಗೆ.
ನಮ್ಮ ಚೆರಿ ಜೊತೆ. ಇವರೇ ನಮ್ಮ ಅಕ್ಕ. ಹಾಯ್ ಗಾಯ್ಸ್. ಇವರೇ ನಮ್ಮ ಡ್ಯಾಡಿ. ಡ್ಯಾಡಿ ಏನು ಕೊಡಿಸ್ತೀರಾ ಶಾಪಿಂಗ್? ಏನು ಬೇಕೋ ಅದೆಲ್ಲ ಕೊಡಿಸ್ತೀವಿ. ವಾವ್, ನೋಡಿ ನಮ್ಮ ಡ್ಯಾಡಿ ಹಿಂಗೆ ಸೂಪರ್. ಮಮ್ಮಿ ಎಲ್ಲಿ? ನಮ್ಮ ಮಮ್ಮಿ ಇವಳೇ ತುಂಬ ಕಿರಿಕು ನಮಗೆ. ಏನು ಕೊಡಿಸ್ತೀಯ ಚಿಕ್ಕಿ? ನಾನಾ ಏನು ಬೇಕು ಹೇಳು? ನನಗೆ ಅಂಗಡಿ ಬೇಕು. ಗಾಯ್ಸ್, ನಮ್ಮನ್ನ ಬ್ರಹ್ಮಗಿರಿ ಬೆಟ್ಟ ಹತ್ತಕ್ಕೆ ಬಿಡಲಿಲ್ಲ. ಅದೇ ಬೇಜಾರಲ್ಲಿ ನಾವು ಭಾಗಮಂಡಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ವ್ಯೂ ಮಾತ್ರ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಬರುವಾಗ ತುಂಬ ಫಾಗಿ ಆಗಿತ್ತು. ಇವಾಗ ತುಂಬ ಕ್ಲಿಯರಾಗಿ ಚೆನ್ನಾಗಿದೆ. ಫಾಗಿನೂ ಚೆನ್ನಾಗಿತ್ತು. ಇದು ನಿಮಗೂ ತೋರಿಸ್ತಾ ಇದ್ದೀವಿ ನೋಡಿ. ಸ್ವಲ್ಪ ಕ್ಲಿಪ್ಪಿಂಗ್ ನೋಡಿ. ಕರ್ವ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೈಡಲ್ಲಿ ಟ್ರೀ. ನಮ್ಮ ಚಿಕ್ಕಿ ವಿಡಿಯೋ ಮಾಡಿದ್ದು ಡ್ರೈವಿಂಗ್ ಮಾಡಿಕೊಂಡು. ಅವರಿಗೆ ಎಷ್ಟು ಸ್ಕಿಲ್ಸ್ ಅಲ್ಲ, ಅವರೇ ಮಾಡಿದ್ದು ನೋಡಿ. ನಾವೀಗ ಬಗಂಡೇಶ್ವರ ಟೆಂಪಲ್ ಬಂದಿದ್ದೀವಿ. ಭಾಗಮಂಡಲ ಇದು ತಲಕಾವೇರಿ ಮುಗಿಸ್ಕೊಂಡು ಅಲ್ಲಿ ನಾವು ಸ್ಟೆಪ್ ಹತ್ತೀವಿ ಅಂತ ಅಂದ್ವಲ್ಲ, ಅದು ಹತ್ತಕ್ಕಾಗಿಲ್ಲ. ಅದು ಕ್ಲೋಸ್ ಆಗಿತ್ತಂತೆ 7 years ಬ್ಯಾಕ್, ಕೊರೋನಾ ಟೈಮಲ್ಲೇ. ಅದಕ್ಕೆ ಅದು ಅಲ್ಲಿ ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಅದಕ್ಕೆ ಲೇಟ್ ಆಯಿತು. ಆಮೇಲೆ ಸಿಗ್ತೀನಿ. ಈಗ ಟೆಂಪಲಿಗೆ ಬಂದಿದ್ದೀವಿ ಗೈಸ್. ನಮ್ಮ ಚಿಕ್ಕಿ, ಇವ್ರು ನಮ್ಮ ಅವ್ವ, ಇವ್ರು ನಮ್ಮ ತಾತ. ಅಮ್ಮ, ಇವಾಗ ನಾವು ಭಾಗಮಂಡಲಕ್ಕೆ ಬಂದಿದ್ದೀವಿ. ಇದು ಅಮ್ಮ, ಇದು ಸೃಷ್ಟಿ. ಹೆಂಗಿದೆ? ಕಾವೇರಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಿನೇ ಹೇಳ್ಬಿಟ್ರು. ಅಕ್ಕ ತಂಗಿರು ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ ನೋಡಿ. ಅವರೇ ಹೇಳಿದ್ದು ವೀಡಿಯೋ ಮಾಡೋಕ್ಕೆ. ಸ್ಕೋಪ್ ತಗೋತಾರೆ ಬೇರೆ. ನೋಡಿ ನೋಡಿ ಗಾಯ್ಸ್, ಇಲ್ಲಿ ನಾವು ಅಶ್ವತ್ಥಕಟ್ಟೆ ಹತ್ರ ಅಶ್ವತ್ಥಕಟ್ಟೆಯಲ್ಲಿ ಸುತ್ತೊಡಿತಾ ಇದ್ವಿ. ಆವಾಗ ಹಾವು ಕಾಣಿಸಿದೆ ನೋಡಿ. ಇಲ್ಲಿ ನಮಗೆ ಸರಿಯಾಗಿ ಕಾಣಿಸಿಲ್ಲ. ಮತ್ತು ಕೆಳಗಿಡ್ದು ವೀಡಿಯೋ ಮಾಡಿದ್ವಿ. ನನಗಂತೂ ಜುಮ್ ಅನಿಸ್ತು ಮೈಯೆಲ್ಲ. ಸಂಗಮದಲ್ಲಿ ನಾವೆಲ್ಲರೂ ಕೈ ಕಾಲೆಲ್ಲ ತೊಳ್ಕೊಂಡು ತಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬಂದ್ವಿ. ಇವಾಗ ಇವಳು ನನಗೆ ಕೊಟ್ಲು, ನೀವೇ ಬ್ಲಾಗ್ ಮಾಡು ಅಂತ. ಇವಳು ಬಿಸಿ ಅಂತ ಓಡ್ತಾ ಇದ್ದಾಳೆ. ನಿಜವಾಗ್ಲೂ ಕಾಲು ಸುಡ್ತಾ ಇದೆ ಪಾಪ ನಮ್ಮ ಡ್ಯಾಡಿ. ಕಾಲು ನೋವು ಆದ್ರೂ ಆ್ಯಕ್ಟಿವ್ ಆಗಿ ನಡೀತಿದ್ದಾರೆ. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಹಿಂಗಡೆ ಬರ್ತಾ ಇದ್ದಾರೆ. ನಮ್ಮಮ್ಮ ಇದೇ ಫಸ್ಟ್ ಟೈಮ್ ಬಂದಿರೋ ಥರ ಫುಲ್ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇದ್ದಾರೆ. ನಮ್ಮ ಅಕ್ಕ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ ಮನೆ. ಇವಳು ನಾನೇ ಬ್ಲಾಗ್ ಮಾಡ್ತೀನಿ ಅಂತ ಫುಲ್ ಫೋರ್ಸ್ ಕೊಡ್ತಾ ಇದ್ದಾಳೆ. ನೋಡಿ ಗೈಸ್, ನೀವೇ ಹೇಳಿ. ಇಲ್ಲಿ ಸ್ವಲ್ಪ ನನ್ನನ್ನು ಮಾತಾಡಲಿಕ್ಕೆ ಬಿಡಕ್ಕೆ ಹೇಳಿ ಗೈಸ್. ಗೈಸ್ ಯಾರಕ್ಕ? ಗೈಸ್ ಇವರೇ ವೀಕ್ಷಕರು, ನಮ್ಮ ಸಬ್ಸ್ಕ್ರೈಬರ್ಸ್, ಲೈಕರ್ಸ್. ಈ ಡ್ಯಾಡಿ ಗಾಯ್ಸ್, ನಾವು ಸಂಗಮದಲ್ಲಿ ಕೈಕಾಲು ತೊಳ್ಕೊಂಡು ಬಗದೇಶ್ವರ ಟೆಂಪಲಿಗೆ ಬಂದ್ವಿ. ಇದು ನೋಡಿ ಎಂಟ್ರೆನ್ಸು. ನಾವು ಒಳಗೇನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ ನೋಡಿ, ಚೆನ್ನಾಗಿದೆ. ಅಲ್ಲಿ ನಾವು ಹೋಗುವಾಗ ಚೆನ್ನಾಗಿ ಮಂಗಳಾರತಿ ಆಯಿತು. ಎಲ್ಲರೂ ಊಟಕ್ಕೆ ಬಕ ಪಕ್ಷಿಗಳ ಥರ ಕಾಯ್ತಾ ಇದ್ದೀವಿ. ಫಸ್ಟ್ ನಾವೇ ಅಮ್ಮ ಕೂತಿರೋ ಡೋರ್ ಪಕ್ಕನೇ ಕೂತ್ಕೊಂಡ್ಬಿಟ್ಟಿದ್ವಿ. ಚಿಕ್ಕಿನೇ ಹೇಳಿದ್ದು ನೋಡಿ ಗಾಯ್ಸ್. ಇಲ್ಲೆಲ್ಲರಿಗೂ ವಾಟರ್ ಸಪ್ಲೈ ಮಾಡ್ತಾಳೆ. ವಾಟರ್ ಸರ್ವೀಸ್ ಅಂತ ನಮ್ಮ ಚಿಕ್ಕಿ ಕೊಟ್ಟಲು, ನಮ್ಮ ತಾತನೂ ಕೊಡ್ತಾಳೆ. ನಾನು ಹೇಳ್ತಾ ಇದ್ದೀನಿ, ನೀವು ಮೇಡಮ್ ಎಷ್ಟು ದುಡ್ಡು ನಿಮಗೆ? ಎಲ್ಲರಿಗೂ ಒಂದ್ಸರಿ ಹೋಗ್ತಾಳೆ. ಚಿಕ್ಕಿಗೂ ಬನ್ನಿ. ನೀವು ಯಾವತ್ತಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಬರೀ ಚಿಕ್ಕಿ ನೀರು ಕೊಡುವಂತು, ಆವಾಗ ಅವರಿಬ್ಬರು ಕುಡಿದ್ರು, ಆವಾಗ ತಾತ ಹೌದಾ? ಇವಾಗ ಊಟ ಎಲ್ಲ ಮುಗಿಸಿ ನಾವು ಹೊರಡ್ತಾ ಇದ್ದೀವಿ.
ಇವಳೊಬ್ಳು ಟಾಯ್ಸ್ ಅಂತ ಯಾವಾಗಲೂ ಸಿಕ್ಕಿ ನೂಲು. ನೋಡಿ ಗಾಯ್ಸ್, ಇವಾಗ ನಾವು ಮನೆಗೆ ರೀಚ್ ಆಗಿದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತಾ ಇದ್ದೀವಿ. ಇದಾಗಿತ್ತು ಈ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಎಲ್ಲ ತಲಕಾವೇರಿಗೆ, ಎಲ್ಲ ತಲಕಾವೇರಿ, ಭಾಗಮಂಡಲ ಎಲ್ಲ ಹೋಗಿ ಬಂದಿದ್ದೀವಿ. ನಾಳೆಗೆ ಸಿಗೋಣ ಆಯಿತಾ. ನಾವು ಅವ್ವ ತಾತನ ಜೊತೆ ಮೆಮರಿ ಕ್ರಿಯೇಟ್ ಮಾಡಿದ್ವಿ. ಓಕೆ ಬಾಯ್.